ವಾದಿರಾಜ ಸ್ವಾಮಿಗಳು ಅಲ್ಲಿಂದ ಇಲ್ಲಿಗೆ ಬಂದಿಯ ಮಣ್ಣನ್ನ ಮಂತ್ರದ ಮುಖಾಂತರ ಇದು ಮಟ್ಟು ಗ್ರಾಮದ ಒಂದು ವರಪ್ರಸಾದ. ಮಟ್ಟುಗುಳ್ಳ ಉಡುಪಿ ಜಿಲ್ಲೆಯ GI ಕ್ರಾಪ್. ಮಾರಾಟ ಮಾಡುವ ಈ ಮಟ್ಟುಗುಳ್ಳಕ್ಕೆ ಸ್ಟಿಕ್ಕರ್ ಇರ್ತದೆ. ಸ್ಟಿಕ್ಕರ್ ಇದ್ದದ್ದು ಮಾತ್ರ ಮಟ್ಟುಗುಳ್ಳವಾಗಿರುತ್ತದೆ. ಮಟ್ಟುಗುಳ್ಳ ಅಂದರೆ ಅದರದ್ದೇ ಆದಂಥ ಅದಕ್ಕೆ ಒಂದು ರುಚಿ ಉಂಟು. ಅದಕ್ಕೆ ಗೌರ್ಮೆಂಟಿಂದ ಈ ಸವಲತ್ತು ಏನೂ ಇಲ್ಲ, ಖಾಲಿ ಹೇಳಿಕೆ ಮಾತ್ರ. ವಾಯ್ ಎಂತ ಗೊತ್ತುಂಟ ಮಾರಾಯರೆ, ನೀವು ಉಡುಪಿಗೆ ಹೋಗುದಿದ್ರೆ ನನಗೊಂದು 10 kg ಮಟ್ಟುಗುಳ್ಳ ತನ್ನಿ ಆಯ್ತಾ? ಹಣ ಎಷ್ಟಾದರೂ ಅಡ್ಡಿಲ್ಲ, ಬಟ್ ಮಟ್ಟುಗುಳ್ಳ ಮಾತ್ರ ತಕೊಂಡು ಬನ್ನಿ ಆಯ್ತಾ? ಇದು ಮಟ್ಟುಗುಳ್ಳವನ್ನ ಟೇಸ್ಟ್ ಮಾಡಿದವರ ಡೈಲಾಗ್ ಅಂತೂ 100%. ಸೊ ಮಟ್ಟುಗುಳ್ಳದ ವಿಶೇಷವನ್ನ ನನ್ನ ಸ್ನೇಹಿತರಿಗೂ ತೋರಿಸ್ಬೇಕು ಅಂತ ಹೇಳಿ ಈ ಲಾಗ್ ಅನ್ನ ಮಾಡ್ತಾ ಇದ್ದಾನೆ. ಸೊ ಈ ಐಡಿಯಾ ಬಂದ ಕೂಡಲೇ ನಾನು ಕ್ಯಾಮ್ರಾ ಹಿಡ್ಕೊಂಡು ಹೊರಟದ್ದು ಇಲ್ಲಿಗೆ. ಬರುವಾಗ್ಲೇ ರೈತರೊಬ್ರು ತಮ್ಮ ಹಾರೆಯನ್ನ ಹಿಡ್ಕೊಂಡು ಗದ್ದೆ ಕೆಲಸಕ್ಕೆ ರೆಡಿ ಆಗ್ತಾ ಇದ್ರು. ಸೊ ಇದೇ ಒಳ್ಳೆ ಟೈಮ್ ಅಂತ ಹೇಳಿ ಶೂಟಿಂಗ್ ಅನ್ನ ಶುರು ಮಾಡ್ಕೊಂಡೆ. ಅವರನ್ನು ಕೂಡ ಮಾತಾಡಿಸ್ತಾ ಮಟ್ಟುಗುಳ್ಳದ ವಿಶೇಷದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಾಗಾದ್ರೆ ಮಟ್ಟು ಅಂದ್ರೇನು? ಇದು ಗುಳ್ಳದ ಹೆಸರ ಅಥವಾ ಊರಿನ ಹೆಸರ? ಈ ಎರಡು ಕನ್ಫ್ಯೂಷನ್ಸ್ ಎಲ್ರಿಗೂ ಇರುತ್ತೆ ಅಲ್ವಾ? ಸೊ ಮಟ್ಟು ಅಂತ ಹೇಳಿದ್ರೆ ಉಡುಪಿಯಿಂದ ಸ್ವಲ್ಪವೇ ಕಿಲೋಮೀಟರ್ ದೂರದಲ್ಲಿ ಸಿಗುವ ಒಂದು ಪುಟ್ಟ ಗ್ರಾಮ. ಅಂದ್ರೆ ಕಡ್ಪಾಡಿಯಿಂದ ಒಂದು 2-3 ಕಿಲೋಮೀಟರ್ ಒಳಗೆ ಹೋದ್ರೆ ನಮಗೆ ಈ ಮಟ್ಟು ಗ್ರಾಮ ಸಿಗ್ತದೆ. ಇದು ಮಟ್ಟು ಗ್ರಾಮದಲ್ಲಿ ಬೆಳೆಯುವ ಒಂದು ವಿಶೇಷವಾದ ತರಕಾರಿ. ಮಟ್ಟುಗುಳ್ಳಕ್ಕೂ ಹಾಗೂ ಶ್ರೀಕೃಷ್ಣನ ನಾಡಾಗಿರುವ ಉಡುಪಿಗೂ ಒಂದು ಅದ್ಭುತವಾದ ನಂಟಿದೆ. ಇದು ಐತಿಹಾಸಿಕವಾಗಿ, ಆಧ್ಯಾತ್ಮಿಕವಾಗಿಯೂ, ಪುರಾಣಗಳಲ್ಲಿಯೂ ಕೂಡ ನಂಟನ್ನ ಬೆಸೆದಿದೆ. ಮಾತ್ರವಲ್ಲ, ಜನರ ಬಾಯಿಂದ ಬಾಯಿಗೆ ಬಂದ ಪ್ರತೀತಿ ಕೂಡ ಇದೆ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ಸೊ ಇವತ್ತು ನೀವು ನೋಡ್ತಾ ಇರ್ಬೋದು ಗದ್ದೆಯಲ್ಲಿ ಬೆಳಗ್ಗೆ ಮುಂಚೆ ಬಂದು ಗದ್ದೆಯಲ್ಲಿ ಇರುವಂತಹ ಒಂದು ವಾತಾವರಣ. ಸೊ ಯಾಕೆ ಈ ಗದ್ದೆಯಲ್ಲಿ ಇದ್ದೇವೆ ಅಂತ ಹೇಳಿದರೆ ನಿಜವಾಗಿ ಖುಷಿ ಆಗ್ತಾ ಇದೆ. ಬಿಕಾಸ್ ನಾವು ವೆಜಿಟೇಬಲ್ಸನ್ನು ಹೆಚ್ಚು ಇಷ್ಟಪಡುವವರು ಈಚೆ ಉಡುಪಿ ಕರ್ನಾಟಕ ಕರಾವಳಿ ಭಾಗದವರು. ಸೊ ಹಾಗಿರುವಾಗ ಅದರಲ್ಲೂ ಕೂಡ ಗುಳ್ಳ ಅಂತ ಹೇಳಿದರೆ ಎಲ್ರಿಗೂ ಸಹ ಇಷ್ಟ ಇರ್ತದೆ. ಕೆಲವರಿಗೆ ಸ್ವಲ್ಪ ಇಷ್ಟ ಇಲ್ಲದಿದ್ದರೂ ಕೂಡ ಮಟ್ಟುಗುಳ್ಳ ಅಂತ ಹೇಳೋದನ್ನು ಇಷ್ಟಪಡದವರು ಇರೋದಿಲ್ಲ. ಸೊ ಮಟ್ಟುಗುಳ್ಳದ ವಿಶೇಷವಾದ ಒಂದು ಕಂಟೆಂಟನ್ನು ಇವತ್ತಿನ ಒಂದು ಎಪಿಸೋಡಲ್ಲಿ ಕೊಡಲಿಕ್ಕಿದೆ ನಾನು ನಿಮಗೆ. ಸೊ ಮಟ್ಟುಗುಳ್ಳ ಅಂತ ಹೇಳಿದರೆ ಯಾಕಿದು ಫೇಮಸ್, ಕೃಷ್ಣನ ನಗರಿಯಲ್ಲಿ ಮಟ್ಟುಗುಳ್ಳಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಯಾಕೆ ಬಂತು, ಇದನ್ನು ಯಾವ ರೀತಿಯಲ್ಲಿ ಬೆಳೀತಾರೆ, ಈ ಎಲ್ಲ ಇನ್ಫಾರ್ಮೇಷನನ್ನು ನಾವು ಇವತ್ತಿನ ನಮ್ಮ ಕಂಟೆಂಟಲ್ಲಿ ನೋಡೋಣ. ಮಟ್ಟುಗುಳ್ಳದ ವಿಶೇಷವನ್ನು ನೋಡಲಿಕ್ಕಿದ್ದೀರಾ. ಸೊ ಇದಕ್ಕೆ ನಾವು ಇಲ್ಲಿ ಕಟ್ಪಾಡಿ ಹತ್ರ ಮಟ್ಟು ಅಂತ ಹೇಳುವ ಒಂದು ಗ್ರಾಮಕ್ಕೆ ಕೃಷ್ಣನ ನಗರಿಯಲ್ಲಿ ಮಟ್ಟುಗುಳ್ಳಕ್ಕೆ ಯಾವ ರೀತಿಯ ವಿಶೇಷತೆ ಇದೆ, ಇದರ ಮಹತ್ವ ಏನು, ಯಾಕೆ ಇದು ಇಷ್ಟೊಂದು ಪ್ರಸಿದ್ಧಿಯನ್ನ ಪಡೆದಿದೆ, ಮತ್ತೆ ಯಾಕೆ ಇದರಲ್ಲಿ ಅಷ್ಟೊಂದು ಖುಷಿಯನ್ನ ತಗೊಳ್ತಾರೆ ಜನ, ಇಷ್ಟೆಲ್ಲ ಖಾದ್ಯಗಳನ್ನ ಮಾಡಿ ತಿಂತೇವೆ, ಯಾವೆಲ್ಲ ರೀತಿಯ ಮಹತ್ವ ಇದೆ ಅಂತ ಹೇಳುವುದನ್ನು ನಾವು ನಮ್ಮ ಇಂದಿನ ಕಂಟೆಂಟ್ ಅಲ್ಲಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಮಟ್ಟು ಗ್ರಾಮಕ್ಕೆ ನಾವು ಬಂದಿದ್ದೇವೆ. ಮಟ್ಟುಗುಳ್ಳದ ಒಂದು ವಿಶೇಷ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಇಷ್ಟ ಇರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಮಟ್ಟುಗುಳ್ಳ ಅಂದ್ರೆ ಗೊತ್ತಿರ್ತದೆ. ಬಟ್ ಯಾವ ರೀತಿಯಲ್ಲಿ ಬೆಳೀತಾರೆ, ಹೇಗೆ ಬೆಳೀತಾರೆ, ಅದಕ್ಕೆ ಯಾಕೆ ಅಷ್ಟೊಂದು ಪ್ರಸಿದ್ಧಿ ಬಂದಿದೆ ಅಂತ ಹೇಳೋದು ಗೊತ್ತಿರೋದಿಲ್ಲ. ಸೊ ನೀವಿಲ್ಲಿ ಯಾವ ರೀತಿಯಲ್ಲಿ ಮಟ್ಟುಗುಳ್ಳವನ್ನ ಬೆಳಿತೀರಾ? ಏನು ಕಳಿಸಿದ್ದಾರೆ ಅದೇ ರೀತಿಯಲ್ಲಿ ನಾನು ಮಾಡ್ತಿದ್ದೇನೆ. ಓಕೆ, ಅಂದ್ರೆ ಎಷ್ಟು ವರ್ಷದಿಂದ ನೀವು ಮಾಡ್ತಿದ್ದೀರಾ ಇಲ್ಲಿ? ಆಲ್ಮೋಸ್ಟ್ ನನಗೆ ಬುದ್ಧಿ ತೆರೆದ ನನ್ನ 5ನೇ ಕ್ಲಾಸಲ್ಲಿ ನನ್ನ ತಂದೆ ತಾಯಿಯವರೊಟ್ಟಿಗೆ ಕೆಲಸಕ್ಕೆ ಅದು ಕೊಡಪನ ಇಟ್ಕೊಂಡು ನೀರು ಹಾಕ್ಲಿಕ್ಕೆ. ಮತ್ತೆ ನಂದು ಮುಖ್ಯ ಇದು. ನಾನು ಬಹಳ ಚಿಕ್ಕಂದಿನಲ್ಲಿ ಇದ್ರ ಕೆಲಸ ಕಲ್ತಿದ್ದೇನೆ. ನಾನು ಗದ್ದೆಯಲ್ಲಿ ಕೆಲಸ ಮಾಡೋದಕ್ಕೆ ಇದೊಂದು ಬೇಕೆ. ಮತ್ತೆ ಈಗೆಲ್ಲ ಇದೆಲ್ಲ ಹೊಸ ಇದು. ಹೌದು, ಯಾಕಂದ್ರೆ ಈಗ ನಾವು ನೋಡ್ತಿದ್ದೇವೆ ಇದೊಂದು ರೀತಿ ಆಧುನಿಕ ಒಂದು ಸಿಸ್ಟಮ್ ಅಲ್ಲಿ ಮಳೆ ಬಂದ್ರೆ ಈ ಕಸ ಬಾರದಾಗೆಲ್ಲ ಇದೆಲ್ಲ ನಾವು ನ್ಯಾಚುರಲ್ ಆಗಿ ಮಾಡ್ತಿದ್ವಿ. ಮಳೆ ಬಂತಲ್ಲ, ಆ ತರ ನಾವು ಮುಂಚಿನಾಗೆ ಮಾಡಿದ್ರೆ ಇದೆಲ್ಲ ಗಿಡ ಸತ್ತು ಹೋಗ್ತಿತ್ತು. ಈ ತರ ಮಾಡಿದ್ರಿಂದ ಪಾಸ್ ಆಯ್ತು. ಓಕೆ, ಅಂದ್ರೆ ಈಗ ನೀವೀಗ ಮಟ್ಟುಗುಳ್ಳ ಅಂತ ಹೇಳುವಾಗ ನಮ್ಗೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ, ಸುಮ್ಮನೆ ಒಂದು ಬದನೆಕಾಯಿ ತಿನ್ನೋದು ಅಂತ ಹೇಳಿ ಇರ್ತದೆ ಅಲ್ವಾ? ನಾವು ಅದನ್ನ ಎಲ್ಲದಕ್ಕೂ ಹೋಲಿಸ್ತೇವೆ ಬದನೆಕಾಯಿನ. ಬಟ್ ಆದ್ರೆ ಮಟ್ಟುಗುಳ್ಳಕ್ಕೆ ತನ್ನದೇ ಆದ ಒಂದು ವಿಶೇಷತೆ ಇದೆ. ಅದು ಕೃಷ್ಣನ ಒಂದು ನಾಡಿನಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಪಡ್ಕೊಂಡಿದೆ. ಸೊ ಇದಕ್ಕೆ ಏನು ಕಾರಣ ಇತ್ತು ಅಂತ ಗೊತ್ತಿದೆಯಾ? ಹಿರಿಯರು ತಿಳ್ಕೊಂಡದ್ದನ್ನು ನಾವು ಹೇಳೋದು, ನಾವು ನೋಡ್ಲಿ ನಮ್ಗೆ ಗೊತ್ತಿಲ್ಲ. ವಾದಿರಾಜ ಸ್ವಾಮಿಗಳು ಪೂಜೆ ಮಾಡುವಾಗ ಕೃಷ್ಣ ದೇವರಿಗೆ ನೈವೇದ್ಯ ಇಡ್ತಿದ್ರಂತೆ. ಅದನ್ನ ಕೃಷ್ಣದೇವರ ಪೂಜೆ ಆದಮೇಲೆ ಕೃಷ್ಣದೇವರು ಸ್ವೀಕಾರ ಮಾಡಿ ಸ್ವಲ್ಪ ನೈವೇದ್ಯನ ವಾದಿರಾಜ ಸ್ವಾಮಿಗಳಿಗೆ ವಾಪಸ್ಸಿ ಕೊಡ್ತಿದ್ರಂತೆ. ಅದೇ ದಿವಸ ಇದ್ದದ್ದು ನೈವೇದ್ಯ ಮಾಡಿ ಪ್ರಸಾದ ಕೊಡುವ. ಒಂದು ದಿವಸ ಏನೋ ಪ್ರಸಾದ ನೈವೇದ್ಯವನ್ನು ಇಟ್ಟದ್ದನ್ನು ಕೃಷ್ಣದೇವರೆಲ್ಲ ತಿಂದು ಸ್ವಾಮೀಜಿಯವರಿಗೆ ಇಡಲಿಲ್ಲ. ಯಾಕೆ ನನಗೆ ಕೊಡಲಿಲ್ಲ ಅಂತ ಕೇಳಿದಾಗ ಅದರಲ್ಲಿ ವಿಷ ಇದೆ. ಆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಕುದುರೆ, ಬಿಳಿ ಕುದುರೆ, ಕೃಷ್ಣದೇವರ ಆ ಕುದುರೆ ರೂಪದಲ್ಲಿ ಬರ್ತಿದ್ದದ್ದು. ಅದು ಬಿಳಿ ಕುದುರೆ ಪಚ್ಚ ವಿಷ ಇದಾಗಿದೆ. ಇದಕ್ಕೆ ಏನು ಮಾಡಬೇಕು, ಏನು ಮದ್ದಿಲ್ಲ, ಮಟ್ಟುಗುಳ್ಳ ನನಗೆ ಬೇಯಿಸಿ ಅದನ್ನು ಹಾಕಬೇಕು. ಇಲ್ಲಿ ಎಲ್ಲ ಬ್ರಾಹ್ಮಣಸ್ ಎಲ್ಲ ಆಗ ಮುಂಚಿನ ಕಾಲದಲ್ಲಿ ಮೀನಿನ ವ್ಯಾಪಾರವನ್ನು ಮಾಡ್ತಿದ್ರಂತೆ. ಅದು ನಾವು ನೋಡಲಿಲ್ಲ, ಗೊತ್ತಿಲ್ಲ. ಹಿರಿಯರು ಹೇಳಿದನ್ನು ಕೇಳಿದ್ರು. ವಾದಿರಾಜ ಸ್ವಾಮಿಗಳು ಅಲ್ಲಿಂದ ಇಲ್ಲಿಗೆ ಬಂದು
ಈ ಗ್ರಾಮ ಅಲ್ಲ, ನಮ್ದು ಆಚೆ ಹೊಳೆ ಆಚೆ ಅದು ಮಟ್ಟು, ಅದು ನಮ್ಮ ಫಸ್ಟ್ ಅದು. ಓಕೆ. ಅಲ್ಲಿಗೆ ಬಂದು ಅಲ್ಲಿಯ ಮಣ್ಣನ್ನ ಮಂತ್ರದ ಮುಖಾಂತರ ಮಟ್ಟುಗುಳ್ಳ ಬೀಜ ಮಾಡಿ ನಮಗೆ ಕೊಟ್ಟದ್ದು ಪ್ರಸಾದ. ಅಂದ್ರೆ ಆ ಒಂದು ಪ್ರತೀತಿ ಇದೆ, ಇಷ್ಟೆಲ್ಲ ಸ್ವಾಮಿಗಳೇ ಬಂದು ಈ ಒಂದು ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಆ ಬೀಜವನ್ನ ಕೊಟ್ಟದ್ದು. ಈಗ ನಾವು ಮಟ್ಟುಗುಳ್ಳ ಮಾಡುದಂದ್ರೆ ಎಲ್ಲಾ ಕಡೆ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ಮಟ್ಟುಗಿಂತಾನೆ ಸಂಬಂಧಪಟ್ಟ ಜಾಗದಲ್ಲಿ ಮಾತ್ರ ಆಗ್ತದೆ. ಖಂಡಿತವಾಗಿ ಇದೊಂದು ವಿಷಯ ನನಗೆ. ನಾವು ಈಗ ನಿಮ್ಗೆ ಈ ಗಿಡನ ನಾವು ಕೊಟ್ರೆ, ಬೀಜ ನಾವೇ ಹಾಕಿ ನಾವೇ ಗಿಡ ನಿಮ್ಗೂ ಕೊಟ್ರು, ನೀವು ತಗೊಂಡೋಗಿ ನಿಮ್ಮೂರಲ್ಲಿ ಮಾಡಿದ ಮುಳ್ಳು ಗಿಡ ಅದೆಲ್ಲ ಏನ್ ಬರುದಿಲ್ಲ. ಖಂಡಿತವಾಗಿ ಹೌದು. ಯಾಕಂದ್ರೆ ಅದೇ ಒಂದು ಸ್ಪೆಷಾಲಿಟಿ ಈ ಒಂದು ಗ್ರಾಮದ್ದು. ಯಾಕಂತ ಹೇಳಿದ್ರೆ ಅದು ದೇವರ ಒಂದು ವರಪ್ರಸಾದ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಸಹ ನೋಡಿದ್ದೇವೆ, ಮಟ್ಟು ಅಂತ ಹೇಳಿ ಮಟ್ಟುಗುಳ್ಳ ಅಂತ ತಂದ ಮೇಲೆ ಬೀಜ ಹಾಕಿ ಅದನ್ನ ಪಾಟ್ಸ್ ಅಲ್ಲಿ, ಈಗ ಎಲ್ಲರೂ ಸಹ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಇಂಡಿಪೆಂಡೆಂಟ್ ಮನೆಗಳಲ್ಲಿ ಇರ್ತಾರೆ, ಅಲ್ಲಿ ನಾವು ಬೀಜ ಹಾಕಿ ಒಂದು ಗಿಡ ಮಾಡ್ತೇವೆ. ಆದ್ರೆ ಖಂಡಿತವಾಗಿ ಈ ಒಂದು ಟೇಸ್ಟ್ ಬರುದಿಲ್ಲ. ಸೊ ಇದು ಮಟ್ಟು ಗ್ರಾಮದ ಒಂದು ವರಪ್ರಸಾದ ಅಂತ ಹೇಳ್ಬೋದು. ಮುಂಚೆ ಇದರ ನಿಜವಾದ ಗೊಬ್ಬರ ಬೂತಾಯಿ ಮೀನು. ಮುಂಚೆಲ್ಲ ಚಿಕ್ಕ ಚಿಕ್ಕ ದೋಣಿ ಇತ್ತು, ಸಿಕ್ಕಾಪಟ್ಟೆ ಮೀನು ಬರ್ತಾ ಇತ್ತು. ನಮ್ಮ ತಂದೆ ತಾಯಿ ಅಜ್ಜಂದಿರು ಅದನ್ನ ಹೋಗಿ ಅವ್ರ ಹತ್ರ ಪರ್ಚೇಸ್ ಮಾಡಿ ಸಮುದ್ರ ಬದಿಯಲ್ಲೇ ಹೊಂಡ ಮಾಡಿ ಅದನ್ನಲ್ಲಿ ಹೂತಿಡುದು. ಅವ್ರವ್ರದ್ದೊಂದು ಮಾರ್ಕ್ ಇರುತ್ತೆ, ಕಲರ್, ಇದು ನನ್ನ ಇದು. ಅದು 1 ತಿಂಗಳು ಬಿಟ್ಟು ಈ ಗಿಡ ಗೊಬ್ಬರ ಹಾಕ್ಲಿಕ್ಕೆ ರೆಡಿ ಆಗುವಾಗ ಅದನ್ನು ತೆಗೆಯುವುದು. ಸಮುದ್ರ ಬದಿಯಲ್ಲಿ ತೆಗೆದ ಗೊಬ್ಬರದ ಪರಿಮಳ ಸಾಧಾರಣ ಒಂದು 10-15 ಕಿಲೋಮೀಟರ್ ದೂರಕ್ಕೆ ಅದು ಬರ್ತದೆ ಪರಿಮಳ. ಒಂದು ಆ ಟೈಮಲ್ಲಿ ಹಾಕಿದ ಗೊಬ್ಬರದ ಗುಳ್ಳ ನೀವು ಮನೆಯಲ್ಲಿ ಪದಾರ್ಥ ಮಾಡೋದಾದ್ರೆ ಒಂದು 300 ಮೀಟರ್ ಆದ್ರೂ ಮನೆಯವರಿಗೆ ಪರಿಮಳ, ಇವರ ಮನೆಯಲ್ಲಿ ಗುಳ್ಳ ಪದಾರ್ಥ ಆಗ್ತಾ ಉಂಟು. ಅಷ್ಟು ಅದು. ಈಗೆಲ್ಲ ಅಂದ್ರೆ ಈಗ ಅಷ್ಟು ಅಂತ ಗೊಬ್ಬರ ಎಲ್ಲ ಸಿಗುವುದಿಲ್ಲ. ಅದು ನಾನು ಸ್ವಲ್ಪ ಟ್ರೈ ಮಾಡ್ತಿದ್ದೇನೆ. ಈಗ ಥಾಯ್ಲ್ಯಾಂಡ್ ನಾನು ಯೂಟ್ಯೂಬಲ್ಲಿ ನೋಡಿದೆ, ಮೀನನ್ನ ಬೆಲ್ಲದಲ್ಲಿ ಹಾಕಿ ಎಷ್ಟೋ ದಿವಸ ಅದನ್ನ ಮಾಡ್ತಿದ್ದೇನೆ. ಕಾಂಪೋಸ್ಟ್ ತರ ಗೊಬ್ಬರ ಮಾಡಿ ಮತ್ತೆ ನೀವು ಹಾಕುವಂತದ್ದು. ಮಾಡ್ತಿದ್ದೇನೆ. ಅಂದ್ರೆ ಹೊಸ ಒಂದು ಪರಿಚಯ ಮಾಡಬೇಕು ಇದರಲ್ಲಿ. ಜಾಸ್ತಿಯಾಗಿ ನಾನು ಗದ್ದೆಗೆ ಎಷ್ಟೇ ಕಷ್ಟ ಆದ್ರೂ ನನ್ಗೆ ಎಷ್ಟು ಫಲ ಸಿಗುತ್ತೆ ಅಂತ ಗೊತ್ತಿಲ್ಲ, ನಾನು ಮಾತ್ರ ಗದ್ದೆಗೆ ಹಾಕೋದು ಅಟ್ಟಿ ಗೊಬ್ಬರನೇ. ಗೊಬ್ಬರವನ್ನ ಹಾಕಿ ನೀವು ನನಗೆ ಗುಳ್ಳ ಎಷ್ಟು ಫಲ ಕೊಡ್ತದಂತ ಮುಖ್ಯ ಅಲ್ಲ, ನನಗೆ ಭೂಮಿ ತಾಯಿ ಅಷ್ಟು ಪರಿಮಾಣ ಆಗಿರ್ಬೇಕು. ಖಂಡಿತವಾಗಿ. ಈಗ ಸ್ಟಾರ್ಟಿಂಗ್ ಗುಳ್ಳ ನೆಟ್ಟು ನಾವು ಮೊದಲು ಗುಳ್ಳ ಕೀಳ್ತೇವಲ್ಲ, ಅದು ಮೊದಲು ಕೊಡುದು ನಾವು ಕೃಷ್ಣದೇವರಿಗೆ. ನಮ್ದೊಂದು ಕ್ರಮ ಇದೆ. ಆಮೇಲೆ ನಾವು ಪದಾರ್ಥ ಮಾಡೋದು, ಸೇಲ್ ಮಾಡೋದು ನೆಕ್ಸ್ಟ್. ಗುಳ್ಳದ ಗಿಡವನ್ನ ಅವ್ರು ಯಾವ ರೀತಿಯಲ್ಲಿ ಅದನ್ನ ಪೋಷಿಸ್ತಾರೆ ಅಂತ ಹೇಳೋದು ಕೂಡ ಮುಖ್ಯ ಆಗ್ತದೆ ಅಲ್ವಾ. ಸೊ ಯಾಕಂತ ಹೇಳಿದರೆ ಒಂದು ಬೀಜವನ್ನು ನೆಟ್ಟು ಗಿಡ ಬರಬೇಕು ಅಂತ ಹೇಳಿದರೂ ಕೂಡ ಟೈಮ್ ತಗೊಳ್ತದೆ. ಆ್ಯಂಡ್ ಆ ಗಿಡ ಬಲಿಷ್ಠ ಆಗಬೇಕಾದ್ರೂ ಕೂಡ ಟೈಮ್ ತಗೊಳ್ತದೆ. ಅದು ಕೂಡ ಈಗ ನಾವು ನೋಡ್ಬೋದು ಈ ಆಧುನಿಕ ರೀತಿಯಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಥರ ಇದೆ. ಸೊ ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಗೊಬ್ಬರವನ್ನು ಎಲ್ಲ ಹಾಕಿ ಒಂದೊಂದು ಗಿಡಗಳಿಗೆ ಸಪೋರ್ಟ್ ಕೊಡುವ ಥರ ಮಾಡ್ತಾರೆ. ಸೊ ಈ ಸಪೋರ್ಟ್ ಕೊಟ್ಟ ಮೇಲೆ ಜಾಸ್ತಿ ಮಳೆ ಬಂದರೂ ಕೂಡ ಅಷ್ಟೊಂದು ಇಫೆಕ್ಟ್ ಆಗೋದಿಲ್ಲ ಅಂತೆ. ಸೊ ಈ ಬೀಜದ ಒಂದು ಪ್ರೊಸೆಸನ್ನು, ಬೀಜದಿಂದ ನಾವು ಫಲವನ್ನು ತಗೊಳ್ಳುವ ತನಕ ಈ ಪ್ರೊಸೆಸ್ ಏನಿದೆ ಅದು ಯಾವ ರೀತಿಯಲ್ಲಿದೆ ಅಂತ ಹೇಳೋದನ್ನು ನಿಮಗೆ ತಿಳಿಸ್ತೇನೆ. ನಾನೀಗ ಗಿಡ ನೆಟ್ಟಿದ್ದೀನಲ್ಲ, ಇನ್ನು 1 ತಿಂಗಳಲ್ಲಿ ಇದರದ್ದು ಗುಳ್ಳ ಕಟಾವು ಮಾಡಲಿಕ್ಕೆ ಸಿಗುತ್ತೆ. ಅದರ ನೆಕ್ಸ್ಟ್ ಗುಳ್ಳನ ನಾವು ಬಿಡ್ತೇವೆ ಗಿಡದಲ್ಲಿ. ಅದು ಹಣ್ಣಾಗಿ ಹಳದಿ ಕಲರ್ ಬರುವ ತನಕ ಅಲ್ಲೇ ಬಿಟ್ಟು ಆಮೇಲೆ ತೆಗೆದು ಒಂದು 15 ದಿವಸ ಪುನಃ ಮನೆಯಲ್ಲಿ ಗೋಣಿಯಲ್ಲಿ ಹಾಕಿಡ್ತೇವೆ, ನೂಲಿನ ಗೋಣಿಯಲ್ಲಿ. ಅದು ಒಳ್ಳೆ ಕಲರ್ ನಮ್ಗೆ ಗೊತ್ತಾಗುತ್ತೆ ಬೀಜ ರೆಡಿ ಆಯ್ತು ಅಂತ. ಆಮೇಲೆ ಅದನ್ನು ಬೀಜನ ತೆಗೆದು ನೀರಲ್ಲಿ ಅದನ್ನು ಚೆನ್ನಾಗಿ ತೊಳಿಬೇಕು. ತೊಳೆದು 3 ಬಿಸಿಲಿಗೆ ಹಾಕಿ ಅದನ್ನು ಪ್ಯಾಕ್ ಮಾಡಿ ಇಟ್ಟರೆ ಮತ್ತೆ ತೆಗೆದು ನಾವು ಬರುವ ವರ್ಷನದು. ಅದಕ್ಕೆ ಗಾಳಿ ಹೋಗಲಿಕ್ಕಿಲ್ಲ, ಈ ಎಗ್ಗನೆಲ್ಲ ಇದು ಮಾಡಲಿಕ್ಕಿಲ್ಲ. ಅಷ್ಟು ಪ್ಯಾಕಿಂಗ್ ಜಾಗ್ರತೆಯಲ್ಲಿಟ್ಟು ಬರುವ ವರ್ಷಕ್ಕೆ ನಾವು ಪುನಃ ತೆಗೆಯೋದು ಅದನ್ನು. ನಮ್ಮದು ಬೀಜ ನಾವೇ ಮಾಡ್ಕೊಳ್ಳೋದು, ನಾವು ಎಲ್ಲಿ ನರ್ಸರಿ ಅದರಿಂದ ಏನು ತರೋದಿಲ್ಲ. ಮತ್ತು ಗಿಡ ಬೀಜ ಹಾಕಿ ಪುನಃ ಗದ್ದೆಗೆ ನಾಟಿ ಮಾಡೋದು. ಮುಂಚೆ ನಾವು ನಮ್ಮ ತಂದೆ ತಾಯಿ ಹಿರಿಯರೆಲ್ಲ ನೆಲದಲ್ಲೇ ಬೀಜ ಹಾಕ್ತಿದ್ದದ್ದು. ಸ್ವಲ್ಪ ಅಡಿಗೆಲ್ಲ ಗೊಬ್ಬರ ಹಾಕಿ ಅದನ್ನು ಮಣ್ಣನ್ನು ಚೆನ್ನಾಗಿ ಮಾಡಿ ನೆಲದಲ್ಲಿ. ಈಗ ಇದೇ ಈ ಮಲ್ಚಿಂಗ್ ಶೀಟಲ್ಲಿ ಬಂದ ಮೇಲೆ ನಮಗೆ ಕೃಷಿ ಇಲಾಖೆಯಿಂದ ಇದನ್ನು ತಂದು ಕೊಟ್ಟಿದ್ದಾರೆ, ಟ್ರೈ ಅಂತ. ಇದರಲ್ಲಿ 99 ಗಿಡ ಇದೆ. ಒಂದು ಟ್ರೈಯಲ್ಲಿ 99 ಗಿಡ ಇದೆ. ಓಕೆ, 99 ಗಿಡ ಹಾಕಬಹುದಲ್ಲ. ಅದಕ್ಕೆ ಮಲ್ಚಿಂಗ್ ಶೀಟ್, ಇದು ಕೋಕೋ ಫೀಡ್ ಸಿಗುತ್ತೆ ನಮ್ದು. ಈಗ ಸೊಸೈಟಿ ಇದೆಲ್ಲ ಗುಳ್ಳ ಅಲ್ಲಿಗೆನೆ ಬರುತ್ತೆ, ಇದು ಕೂಡ ಇಲ್ಲಿಗೆ ಬರುತ್ತೆ. ಕೋಕೋ ಪೀಟ್ ಹಾಕಿ ಇದರಲ್ಲಿ ನೀವು ಬೀಜ ನೆಡ್ತೀರಾ. ಓಕೆ, ಒಳ್ಳೆ ಬೀಜ ಕರೆಕ್ಟ್ ಆಗಿ ಇದು ಮಾಡಿಟ್ರೆ 5 ದಿವಸದಲ್ಲಿ ಮೊಳಕೆ ಬರುತ್ತೆ. 5 ದಿವಸದಲ್ಲಿ ಆಮೇಲೆ ಅದನ್ನು ಬಿಸಿಲಿಗೆ ಇಡುವ. ಅಲ್ಲಿ ನಾವು ಇದು ಮಾಡಿದ್ರು ಟೆಂಟ್, ಅದು ವೈಟ್ ಕಲರ್ ಇದು ಪ್ಲಾಸ್ಟಿಕ್ ತಂದ ಟರ್ಪಲ್ ಹಾಕಿ ಮತ್ತೆ 1 ತಿಂಗಳು ನಾಟಿ ಮಾಡಲಿಕ್ಕೆ 20-25 ದಿವಸದಲ್ಲಿ ತೆಗಿಬಹುದು, ಮಾಡ್ಬೋದು. ಅಂದ್ರೆ ಗಿಡ ಬಲವಾಗಿ ಬರ್ತದೆ, ಸ್ವಲ್ಪ ಚಿಕ್ಕ ಚಿಕ್ಕ ಗಿಡಗಳು ಬರ್ತದೆ. ಓಕೆ, ಅದರ ನಂತರ ನೀವು ಗದ್ದೆಗೆ ತಂದು ಈ ಗಿಡವನ್ನು ನೆಡ್ತೀರಾ. ಈಗ ಅದು ಗಿಡಕ್ಕೆ ಈಗ ನಾನು 15 ದಿವಸ ಆಯ್ತಲ್ಲ, ಬೀಜ ಹಾಕಿ 1 ತಿಂಗಳು, ಮತ್ತೆ ಅದು 15 ದಿವಸ. ಓಕೆ, ಸೊ ಅಂದ್ರೆ ಒಂದು ಗಿಡವನ್ನ ನೆಟ್ಟ ಮೇಲೆ ಅದಕ್ಕೆ ಯಾವ ರೀತಿ ಪ್ರೋಸೆಸ್ ಮಾಡ್ತಾರೆ? ಯಾಕೆ ಗೊಬ್ಬರ ಯಾವ ರೀತಿಯಲ್ಲಿ ಅದಕ್ಕೆ ಹಾಕಬೇಕು ನೀವು? ಈ ಗಿಡ ರೆಡಿ ಆದ ತಕ್ಷಣ ನಮ್ಮ ಗದ್ದೆನ ರೆಡಿ ಮಾಡ್ತೇವೆ. ಗದ್ದೆದೆಲ್ಲ ಸೈಡ್ ಇದ್ದೆಲ್ಲ ಕಸ ಇದನ್ನೆಲ್ಲ ತೆಗೆದು ಅದನ್ನು ಹಾಕಿ ಒಂದು ಗದ್ದೆಗೆ ಇಷ್ಟು ಒಂದು ಇದಕ್ಕೊಂದು 40-50 ಬುಟ್ಟಿ ಗೊಬ್ಬರ ಹಾಕ್ತೇನೆ ನಾನು, ಹಟ್ಟಿ ಗೊಬ್ಬರ ಹಾಕಿ ಗದ್ದೆ ಉಳುಮೆ ಮಾಡ್ತೇವೆ.
ಆಮೇಲೆ ನಾವೊಂದು ದಿನ ನಿಗದಿಪಡಿಸ್ತೇವೆ. ಈ ಮಳೆ ಟೈಮಲ್ಲೆಲ್ಲ ಇವತ್ತೇ ನಾಳೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಖಂಡಿತವಾಗಿ. ಹಾಗಾಗಿ ಅದನ್ನು ರೆಡಿ ಮಾಡಿ ಜನ ಒಂದು 4-5 ಜನ ಹಾಕಿ ಅದಕ್ಕೇನು ಬೇಕಲ್ಲ ಎಕ್ಸ್ಟ್ರಾ ಗೊಬ್ಬರ ಈ ಸುಫಲ ಪೊಟ್ಯಾಶ್ ಎಲ್ಲ ಹಾಕಿ ಉಳುಮೆ ಮಾಡಿ ಇದು ದರ ಮಾಡಿ ಮಲ್ಚಿಂಗ್ ಶೀಟ್ ಹಾಕುದಾ. ಆಮೇಲೆ ಒಂದು ದಿವಸ ಬಿಡ್ತೇವೆ. ಏನು ಶೀಟ್ ಹೇಳ್ತಾರೆ ಇದಕ್ಕೆ? ಮಲ್ಚಿಂಗ್ ಶೀಟ್. ಓಕೆ, ಮಲ್ಚಿಂಗ್ ಶೀಟ್ ಹೇಳ್ತಾರೆ. ಓಕೆ, ಹಾಕಿ ಒಂದು ದಿವಸ ಬಿಡ್ತೇವೆ. ಅಂದರೆ ಅಲ್ಲಿ ಗೊಬ್ಬರ ಈ ಸುಫಲ ಎಲ್ಲ ಹಾಕಿದ ಒಂಥರ ಮಿಕ್ಸ್ ಆಗುತ್ತಲ್ಲ, ಮರು ದಿವಸ ನಾಟಿ ಮಾಡ್ತೇವೆ. ನಾಟಿ ಮಾಡಿ ತುಂಬಾ ಬಿಸಿಲು ಈ ಗದ್ದೆಲ್ಲ ಫುಲ್ ಮಣ್ಣು ಡ್ರೈ ಆಗಿದ್ರೆ ಒಂದು 4-5 ದಿವಸ ನೀರು ಹಾಕಬೇಕು. ಮಣ್ಣು ತರ ಈ ಸ್ವಲ್ಪ ಇದಿದ್ರೆ ಸಾಫ್ಟ್ ಇದ್ರೆ ಒಂದೇ 2 ದಿವಸ ನೀರು ಹಾಕಿದ್ರೆ ಸಾಕಾಗ್ತದೆ. ಅದರಲ್ಲಿ ಗೊಬ್ಬರ ಅದರೊಳಗೆ ಒಳಗಿರುತ್ತೆ. ಅದರಿಂದ ಗಿಡಗಳಿಗೆ ಜಾಸ್ತಿ ಪುಷ್ಟಿ ಬಲ ಬರ್ತದೆ ಅಂತ ಹೇಳ್ಬೋದು. ಓಕೆ, ಬಟ್ ಈಗ ನೋಡಿ, ಈಗಿನ ಒಂದು ವೆದರ್ ಅನ್ನ ಕಂಪೇರ್ ಮಾಡಿದ್ರೆ ಮೊದಲಿನ ಕಾಲದ ವೆದರ್ಗೂ ಈಗದ ಕಾಲದ ವೆದರ್ಗೂ ತುಂಬಾ ಡಿಫರೆನ್ಸ್ ಇದೆ. ಯಾಕಂದ್ರೆ ಹೇಳಿದ್ರೆ ಯಾವಾಗ ಮಳೆ ಬರ್ತದೆ ಅಂತಾನೆ ಗೊತ್ತಾಗುದಿಲ್ಲ. ಸೊ ಮೊನ್ನೆ ಅಷ್ಟೇ ಅಷ್ಟೊಂದು ಮಳೆ ಆಯ್ತು, ಅದರಿಂದ ಏನಾದ್ರೂ ಇಫೆಕ್ಟ್ ಬೀಳ್ತದಾ? ತುಂಬಾ ಎಲ್ಲ ಮಟ್ಟುಗಳ ಬೆಳೆಗಾರ ರೈತರಿಗೆ ಎಲ್ಲರಿಗೂ ಪೆಟ್ಟೆ. ಗಿಡ ನಾಟಿ ಮಾಡಿದ್ಮೇಲೆ ಅದೇ ನೀರು ಹಾಕ್ತೇವೆ, 1-2 ದಿವಸ ನೀರು ಹಾಕ್ತೇವೆ. 1 ವಾರ ಬಿಟ್ಟು ಅದಕ್ಕೊಂದು ಸ್ಪ್ರೇ ಮಾಡ್ತೇವೆ. ಜಾಸ್ತಿಯಾಗಿ ನಾವು ಈಗ ಬೇವಿನ ಎಣ್ಣೆ ಸಿಗುತ್ತೆ, ಒಳ್ಳೆ ಬೇವಿನ ಎಣ್ಣೆ ಸಿಗುತ್ತೆ, ಅದನ್ನು ಸ್ಪ್ರೇ ಮಾಡ್ತೇವೆ. ಅದು ಕಂಟಿನ್ಯೂ ವಾರ ಇರುತ್ತೆ. ಮತ್ತು ಇದರಲ್ಲಿ ಅಂತಂದ್ರೆ ಹುಳದ ಸಮಸ್ಯೆ ಜಾಸ್ತಿ. ಈ ನಾವೆಂತ ಹೇಳ್ತೇವೆ, ರಾತ್ರಿಗೆ ಹನಿ ಬೀಳ್ತದಲ್ಲ, ಇಬ್ಬನಿ, ಅದು ಸ್ಟಾರ್ಟ್ ಆದ ತಕ್ಷಣ ಈ ಹುಳದ ಸಮಸ್ಯೆ ಜಾಸ್ತಿ ಬರುತ್ತೆ, ಕೀಟ ಬಾಧೆ ಜಾಸ್ತಿ ಬರುತ್ತೆ. ಅದಕ್ಕೆ ಈಗ ನಾವು ಸ್ವಲ್ಪ ಏನಾದರೂ ಬೇರೆ ಥರ ಇದು ಮಾಡ್ತೇವೆ. ಮತ್ತು ಮಳೆ ಬಂದರೆ ಈ ಥರ ಇದ್ದ ಗಿಡದ್ದೆಲ್ಲ ಹೂ ಉದುರಿ ಹೋಗುತ್ತೆ. ನಾಟಿ ಮಾಡಿ 2-2.5 ತಿಂಗಳಲ್ಲಿ ಗುಳ್ಳ ನಮಗೆ ಕಟಾವು ಶುರುವಾಗುತ್ತೆ. ಅದರದ್ದು 3ನೇ ಕಟಾವು ಆಗುವ ಆದ ತಕ್ಷಣ ನಾವು ಅದಕ್ಕೆ ಪುನಃ ವಾಪಸ್ ಗೊಬ್ಬರ ಕೊಡ್ತೇವೆ. ಹೀಗಾಗಿ ಆಹಾರವನ್ನು ನಮ್ಮ ಟೈಮಲ್ಲಿ ಇದು ಮಾಡ್ತೇನೆ. ಹಾಗೆ ಗಿಡಕ್ಕೂ ಹಾಗೇನೆ ಅದನ್ನು ನೋಡುವ ದೇವರನ್ನು ನೋಡ್ಕೊಂಡಾಗೆ ನೋಡ್ಕೊಳ್ಬೇಕು. ನಾವೀಗ ಈ ಗದ್ದೆಯಲ್ಲಿ ಭತ್ತ ಮಾಡಿದ್ವಿ. ಭತ್ತ ಕಟಾವು ಮಾಡಿ ಈಗ ಇದನ್ನು ಸ್ಟಾರ್ಟ್ ಮಾಡಿದ್ದಷ್ಟೇ. ಇದು ಇನ್ನೂ ಒಂದು 3-4 ತಿಂಗಳು ಮೇ ತನಕ ನೀರಿನ ವ್ಯವಸ್ಥೆ ಬೇಕು. ನೀರಿದ್ರೆ ಒಂದು ಜೂನ್ ತನಕ ಮಾಡ್ಲಿಕ್ಕೆ ಬರ್ತದೆ. ತಂದೆ ತಾಯಿ ಅಜ್ಜಂದರ ಕಾಲದಲ್ಲಿ ಜನವರಿಯಲ್ಲಿ ಎಳ್ಳ ಅಮಾವಾಸ್ಯೆಗೆ ಫಸ್ಟ್ ಗುಳ್ಳ ತೆಗೆಯುವುದು. ಅದು ಅಂದರೆ ಅದರಲ್ಲಿ ನೆಲದಲ್ಲಿದ್ದ ಡ್ಯಾಮೇಜ್ ಗುಳ್ಳನ್ನು ತೆಗೆದು ಈ ಅಮಾವಾಸ್ಯೆ ಅಂದರೆ ಈ ಮನೆಯಲ್ಲಿ ದೇವರಿಗಿಂತ ಸತ್ತವರಿಗೆಲ್ಲ ಇದು ಮಾಡ್ತಾರಲ್ಲ, ಅದು ಕ್ರಮ. ಆಮೇಲೆ ಗುಳ್ಳ ಮಾರ್ಕೆಟಿಗೆ ಬರುವುದು. ಈಗ ಅದು ನಾವೆಂತಂದ್ರೆ ಈಗೆಲ್ಲ ಇದೆಲ್ಲ ಹೊಸ ನಿಯಮಗಳೆಲ್ಲ ಬಂದು 1 ತಿಂಗಳು ಬೇಗನೆ ನಾವು ಸ್ಟಾರ್ಟ್ ಮಾಡ್ತೇವೆ. ಈಗ ನಮ್ದು ಸೊಸೈಟಿ ಆಗಿ ಅದಕ್ಕೆ ಪೇಟೆಂಟ್ ಸಿಕ್ಕಿದೆ, ಸ್ಟಿಕ್ಕರ್ ಇದೆ. ನಾನು ಈಗ ಮಾರ್ಕೆಟಿಂಗ್ ನಾನು ಸಹ ಮಾಡ್ತಿದ್ದೇನೆ. ಬೊಂಬೈಗೆ, ಬೆಂಗಳೂರಿಗೆಲ್ಲ ನಾನು ಗುಳ್ಳ ಕಳಿಸ್ತಿದ್ದೇನೆ. ಅದೊಂಥರ ಸಂತೋಷನೇ ಅದು. ಹೀಗೆ ಮಟ್ಟುಗುಳ್ಳದ ಕೃಷಿಕರಾಗಿರುವಂತಹ ಹರಿಶ್ಚಂದ್ರ ಅವರು ಈ ಮಟ್ಟುಗುಳ್ಳವನ್ನ ಹೇಗೆ ಬೆಳೆಸ್ತಾರೆ, ಯಾವೆಲ್ಲ ರೀತಿಯ ಗೊಬ್ಬರವನ್ನ ಹಾಕ್ತಾರೆ, ಯಾವ ರೀತಿಯ ಆಧುನಿಕ ವಿಧಾನಗಳನ್ನ ಅನುಸರಿಸಿಕೊಂಡು ರೈತರು ಹೆಚ್ಚಿನ ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳುವುದನ್ನ ಸವಿವರವಾಗಿ ತಿಳಿಸಿದ್ರು. ಅದರ ನಂತರ ನಾವು ಮುಂದುವರೆದದ್ದು ಮಟ್ಟುಗುಳ್ಳ ಬೆಳೆಗಾರರ ಸಂಘದ ಕಡೆಗೆ. ಸೊ ಇಲ್ಲಿ ಉಡುಪಿ ಪ್ರೈಡ್ ಅಂತ ಹೇಳುವ ಒಂದು ಹೆಸರಿನಿಂದ ಈ ಒಂದು ಸಂಘ ಬೆಳೀತಾ ಇದೆ. ಸೊ ಇಲ್ಲಿ ಇದಕ್ಕೆ ರೈತರಿಗೆ ಹೆಚ್ಚಿನ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಯಾವೆಲ್ಲ ರೀತಿಯ ಪ್ರಯೋಜನಗಳಿವೆ ಅಂತ ಹೇಳುವುದನ್ನ ನಾವು ಇದರ ಪ್ರಬಂಧಕರಾಗಿರುವಂತಹ ಲಕ್ಷ್ಮಣ್ ಅವರಿಂದ ತಿಳ್ಕೊಳ್ಳೋಣ. ನಾವು ಈ ಮಟ್ಟುಗುಳ್ಳವನ್ನು ಮಾರಾಟ ಮಾಡುವುದ ಒಂದು ಉದ್ದೇಶದಿಂದ ಈ ಉಡುಪಿ ಪ್ರೈಡ್ ಎಂಬ ಒಂದು ಅಂಗಡಿಯನ್ನು ಮಾಡಿ ಈ ಒಂದು GI ಕ್ರಾಪನ್ನು ಉತ್ತೇಜನಗೊಳಿಸಲಿಕ್ಕೆ ಈ ಒಂದು ಅಂಗಡಿಯನ್ನು ಮಾಡಿಟ್ಟಿದ್ದೇನೆ. ಮಟ್ಟುಗುಳ್ಳ ಮತ್ತು ಉಡುಪಿ ಮಲ್ಲಿಗೆ ಹಾಗೂ ಉಡುಪಿ ಸೀರೆ ಈ ಒಂದು 3 ನಮ್ಮ ಉಡುಪಿ ಜಿಲ್ಲೆಯ GI ಕ್ರಾಪ್. ಆದ್ದರಿಂದಾಗಿ ಇದಕ್ಕೆ ಒಂದು ನಮ್ಮ ಜಿಲ್ಲೆಗೆ ಒಂದು ಹೆಸರನ್ನು ತರುವಂಥದ್ದು. ಇದನ್ನು ನಾವು ಉತ್ತೇಜಿಸಲಿಕ್ಕೆ ಒಂದು ಅಂಗಡಿಯನ್ನು ಕೂಡ ಮಾಡಿಟ್ಟಿದ್ದೇನೆ. ಈ ಮಟ್ಟುಗುಳ್ಳವನ್ನು ನಾವು ಸಂಘದ ಮುಖಾಂತರ ರೈತರು ತಂದು ಹಾಕಿದ್ದನ್ನು ಸಂಘದ ಮುಖಾಂತರವೇ ಮಾರಾಟ ಮಾಡುವಂಥದ್ದು. ನಾವು ನಮ್ಮ ಅಂಗಡಿಗೆ ಬೇಕಾದರೂ ಕೂಡ ನಾವು ಸಂಘದಿಂದಲೇ ತಂದು ನಾವು ಮಾರಾಟ ಮಾಡ್ತೇವೆ. ನಾವು ಮಾರಾಟ ಮಾಡುವ ಈ ಮಟ್ಟುಗುಳ್ಳಕ್ಕೆ ಸ್ಟಿಕ್ಕರ್ ಇರ್ತದೆ. ಈ ಸ್ಟಿಕ್ಕರ್ ಇದ್ದದ್ದು ಮಾತ್ರ ಮಟ್ಟುಗುಳ್ಳವಾಗಿರುತ್ತದೆ. ಸ್ಟಿಕ್ಕರ್ ಇಲ್ಲದ್ದು ಅದು ಮಟ್ಟುಗುಳ್ಳ ಅಲ್ಲ. ನಾವು ಯಾವುದೇ ಒಂದು ಗ್ರಾಹಕರು ತಮ್ಮ ಈ ಒಂದು ಖರೀದಿ ಮಾಡುವಾಗ ಈ ಮಟ್ಟುಗುಳ್ಳವನ್ನು ಸ್ಟಿಕ್ಕರ್ ಇದ್ದದ್ದನ್ನು ಮಾತ್ರ ನೋಡಿ ಖರೀದಿ ಮಾಡಬೇಕು. ಇದು ಒಂದು ನಮ್ಮ ಗ್ರಾಹಕರಲ್ಲಿ ಬೇಡಿಕೆ. ಮಟ್ಟುಗುಳ್ಳದ ಬೀಜ ಆಗಲಿ ಗಿಡವಾಗಲಿ ಮಾರುಕಟ್ಟೆಯಲ್ಲಿ ಸಿಗುವುದಿಲ್ಲ. ಕೆಲವು ಮಾರುಕಟ್ಟೆಯಲ್ಲಿ ಸಿಕ್ಕಿದರೂ ಕೂಡ ಅದು ಮಟ್ಟುಗುಳ್ಳದ ಗಿಡ ಆಗಿರುವುದಿಲ್ಲ. ಇದನ್ನೊಂದು ಗ್ರಾಹಕರು ಮನವರಿಕೆ ಮಾಡ್ಕೋಬೇಕು. ಇತ್ತೀಚೆಗೆ ಈ ಮಟ್ಟುಗುಳ್ಳವು ಬೇಡಿಕೆ ಜಾಸ್ತಿ ಆಗಿದೆ. ಈ ಮಳೆಯ ಅಕಾಲಿಕ ಮಳೆಯಿಂದಾಗಿ ಈ ವರ್ಷದ ಈ ಒಂದು ಬೆಳೆ ನಾಶವಾಗಿದೆ. ಆದ್ದರಿಂದಾಗಿ ಇದರ ಕ್ರಯ ಕೂಡ ಇವಾಗ ಮಾರುಕಟ್ಟೆಯಲ್ಲಿ 100, 120, 130ಕ್ಕಿಂತ ಅಧಿಕವಾಗಿದೆ. ಮಟ್ಟುಗುಳ್ಳಕ್ಕೆ GI ಮಾನ್ಯತೆ ಅಂದರೆ ಜಿಯೋಗ್ರಫಿಕಲ್ ಐಡೆಂಟಿಫಿಕೇಶನ್
ಅಂದರೆ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಯಾವುದಾದ್ರೂ ಒಂದು ವಸ್ತು ವೈಶಿಷ್ಟ್ಯವನ್ನು ಪಡೆದುಕೊಂಡಿದ್ರೆ ಈ ಒಂದು GI ಮಾನ್ಯತೆಯನ್ನು ಕೊಡ್ತಾರೆ. ಸೊ ಅಂತಹ ಒಂದು GI ಗ್ರೇಡ್ ನಮ್ಮ ಉಡುಪಿಯ ಮಟ್ಟುಗುಳ್ಳಕ್ಕೆ ಸಿಕ್ಕಿದೆ ಅಂತ ಹೇಳುವಂಥದ್ದು ನಿಜವಾಗ್ಲೂ ನಮಗೆ ಹೆಮ್ಮೆಯ ವಿಚಾರ. ಹಾಗಾದ್ರೆ ಈ ಮಟ್ಟುಗುಳ್ಳಕ್ಕೆ ಸ್ಟಿಕ್ಕರ್ ಅನ್ನು ಹಾಕುವ ಅವಶ್ಯಕತೆ ಏನು ಅಂತ ಹೇಳುವುದನ್ನ ಭಾರತದಲ್ಲಿ ಒಂದು ತರಕಾರಿ ಬೆಳೆಯಲ್ಲಿ GI ಮಾನ್ಯತೆಯನ್ನು ಪಡೆದದ್ದು ಈ ಮಟ್ಟುಗುಳ್ಳ ಮಾತ್ರ. ಈ ಮಟ್ಟುಗುಳ್ಳವು ಮಾರುಕಟ್ಟೆಯಲ್ಲಿ ತುಂಬ ಡಿಮಾಂಡ್ ಇರೋದ್ರಿಂದ ಎಲ್ಲ ಗ್ರಾಹಕರು ಬಂದು ಮಟ್ಟುಗುಳ್ಳವನ್ನು ಇದು ಕೇಳ್ತಾರೆ. ಆವಾಗ ಈ ಅಂಗಡಿಯಲ್ಲಿ ಏನಾಗ್ತದೆ ಅಂದರೆ ಬೇರೆ ನಮ್ಮ ಲೋಕಲ್ ಬದನೆಯು ಮಾರಾಟ ಮಾಡಲಿಕ್ಕಾಗಿ ಅವರು ಮಟ್ಟುಗುಳ್ಳ ಎಂಬ ಒಂದು ಮಟ್ಟುಗುಳ್ಳ ಅಂತೇಳಿ ಅದನ್ನು ವಂಚಿಸಲಿಕ್ಕೆ ಒಂದು ಕಾರಣ ಇರ್ತದೆ. ಅದಕ್ಕಾಗಿ ನಾವು ಮಟ್ಟುಗುಳ್ಳ ಬೆಳೆಗಾರರ ಸಂಘದಿಂದ ಅದಕ್ಕೆ ಒಂದು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡಿ ಆ್ಯಕ್ಟಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಈ ಸ್ಟಿಕ್ಕರನ್ನು ಮಾಡಿರ್ತೇವೆ. ಈ ಸ್ಟಿಕ್ಕರನ್ನು ಅದಕ್ಕಾಗಿ ಒಂದು ಮಾರುಕಟ್ಟೆಯಲ್ಲಿ ಬೇರೆ ಬದನೆಗೂ ಮಟ್ಟುಗುಳ್ಳಕ್ಕೂ ಡಿಫರೆನ್ಸ್ ಗೊತ್ತಾಗಲಿಕ್ಕಾಗಿ ಈ ಮಟ್ಟುಗುಳ್ಳಕ್ಕೆ ಸ್ಟಿಕ್ಕರನ್ನು ಅಳವಡಿಸ್ತೇವೆ. ಮತ್ತೆ ಮಟ್ಟುಗುಳ್ಳದ ಒಂದು ಬೇಡಿಕೆ ಜಾಸ್ತಿ ಆದಾಗೆ ರೇಟ್ ಕೂಡ ಜಾಸ್ತಿ ಆಗ್ತದೆ. ಹಾಗಿರುವಾಗ ಮೊದಲು ಮಟ್ಟುಗುಳ್ಳಕ್ಕೆ ಸಾಧಾರಣ ಎಷ್ಟು ಕ್ರಯ ಇತ್ತು, ಈಗಿನ ಒಂದು ಬೇಡಿಕೆ ಹೇಗಿದೆ ಅಂತ ಹೇಳ್ತೀರಾ? ಮುಂಚಿನ ಕಾಲದಲ್ಲಿ ನಮ್ಮ ತಂದೆಯವರ ಕಾಲದಿಂದ ನಾವು ಮಾಡಿದಾಗ ಈ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಟ್ಟುಗುಳ್ಳನ್ನು ಬೆಳೆಸ್ತಿದ್ವಿ. ಅಂದರೆ ಸಾಂಪ್ರದಾಯಿಕ ಪದ್ಧತಿ ಅಂತೇಳಿದರೆ ನಾವು ದೀಪಾವಳಿ ನಂತರನೇ ನಾಟಿ ಮಾಡುವಂಥದ್ದು. ಆವಾಗ ಯಾವುದೇ ಒಂದು ಆಧುನಿಕ ಇದು ಮಲ್ಚಿಂಗ್ ಪದ್ಧತಿ ಆಗಲಿ ಅದು ಪ್ರೋಟಿಯಲ್ಲಿ ಗಿಡ ಮಾಡುವಂಥದ್ದಾಗಲಿ ಇದು ಯಾವುದು ಇರಲಿಲ್ಲ. ಆಧುನಿಕ ಪದ್ಧತಿಯಲ್ಲಿ ನಾಟಿ ಮಾಡ್ತಿದ್ವಿ. ಆವಾಗ ನಮ್ಮ ಈ ಮಟ್ಟುಗುಳ್ಳ ಸಂಘವು ಕೂಡ ಇರಲಿಲ್ಲ. ನಾವು ಡೈರೆಕ್ಟ್ ಎಲ್ಲರೂ ಕೂಡ ರೈತರು ಸಂತೆಗೆ ಕೊಂಡೋಗಿ ಮಾರಾಟ ಮಾಡುವಂಥದ್ದು. ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲ ರೈತರು ಕೂಡ ಬುಧವಾರ ಸಂತೆ ಆದರೆ ಮಂಗಳವಾರ ಕಟಾವು ಮಾಡಿ ಎಲ್ಲ ರೈತರು 500-600 ಚೀಲ ಗುಳ್ಳವನ್ನು ಸಂತೆಗೆ ಕೊಂಡೋಗಿ ಮಾರಾಟ ಮಾಡ್ತಿದ್ರು. ಆವಾಗ ಏನಾಗ್ತಿತ್ತು ಅಂತೇಳಿದರೆ ಈ ಕ್ರಯ ಮಾರಾಟಗಾರರು ಮತ್ತು ಮಧ್ಯವರ್ತಿಗಳ ಮುಖಾಂತರ ಅದು ಕ್ರಯ ಏನು ರೈತರಿಗೆ ಸಿಗ್ತಿರಲಿಲ್ಲ. ಇವಾಗ ಏನಾಗಿದೆ ಅಂತೇಳಿದರೆ ನಮಗೆ ಈ ಮಲ್ಚಿಂಗ್ ಪದ್ಧತಿ ಮಾಡುವಂಥದ್ದು ಮತ್ತು ಡ್ರಿಪ್ ಇರಿಗೇಷನ್ ಆಗಲಿ ಯಾವುದೇ ಪ್ರೋಟ್ರಿ ಸಿಸ್ಟಮಲ್ಲಿ ಗಿಡ ತಯಾರು ಮಾಡುವಂಥದ್ದು ಬಂದೋದ್ರಿಂದ ನಾವಿವಾಗ ಮುಂಚಿನ ಒಂದು ಡಿಸೆಂಬರ್ ನಂತರ ರೈತರು ನಾಟಿ ಮಾಡುವಂಥದ್ದು ಇವಾಗ ಸೆಪ್ಟೆಂಬರ್ಗೆ ಬಂದು ನಿಂತಿದೆ. ಸೆಪ್ಟೆಂಬರಲ್ಲಿ ಮಳೆಗಾಲದಲ್ಲೂ ಕೂಡ ತಮ್ಮ ರಿಸ್ಕಲ್ಲಿ ರೈತರು ಈ ಗುಳ್ಳವನ್ನು ಮಾಡ್ತಾರೆ. ಆದ್ದರಿಂದ 2-3 ತಿಂಗಳು ಮುಂಚಿತವಾಗಿ ಈ ಮಟ್ಟುಗುಳ್ಳವು ಮಾರುಕಟ್ಟೆಗೆ ಬರ್ತದೆ. ಕಾರಣ ಅಂತೇಳಿದರೆ ಇದು ನಾವು ಇವಾಗ ಮಾರುಕಟ್ಟೆಗಾಗಿ ಡಿವೈಡ್ ಮಾಡಿದ್ದೇವೆ. ಸಾಧಾರಣ ಅಕ್ಟೋಬರ್ನಿಂದ ಡಿಸೆಂಬರ್ ತನಕ ಒಂದು ಬ್ಯಾಚಿ, ಡಿಸೆಂಬರ್ನಿಂದ ಜನವರಿ ಫೆಬ್ರವರಿ ತನಕ ಒಂದು ಬ್ಯಾಚ್, ಫೆಬ್ರವರಿಯಿಂದ ಮಾರ್ಚ್ ತನಕ ಈ ಒಂದು ಬೆಳೆಸುವಂಥ ಪದ್ಧತಿಯನ್ನು ನಾವು ರೈತರು 3 ಬ್ಯಾಚಾಗಿ ವಿಂಗಡಿಸಿ ಮಾಡಿದ್ದೇವೆ. ಕಾರಣ ಅಂತೇಳಿದರೆ ನಮಗೆ ಮಟ್ಟುಗುಳ್ಳದ ಬೇಡಿಕೆಯನ್ನು ಒಂದೇ ಲೆಕ್ಕ ನಿಲ್ಲಿಸಲಿಕ್ಕೆ ಮತ್ತು ಅದನ್ನು ಉತ್ಪಾದನೆಯನ್ನು ಕೂಡ ಒಂದು ಲೆವೆಲ್ ತರಲಿಕ್ಕೆ ಇವಾಗ ಮಟ್ಟುಗುಳ್ಳ ರೈತರಿಗೂ ಕೂಡ ಒಂದು ಉತ್ತಮ ಬೆಲೆ ಸಿಗ್ತಾ ಉಂಟು. ಕ್ರಯ ಕೂಡ ಒಂದೇ ಸ್ಟಾರ್ಟ್ ಆಗಿ ನಿಂತ ಉಂಟು. ಯಾವುದೇ ಒಂದು ರೈತರಿಗೂ ಕೂಡ ಮಾರಾಟ ಮಾಡುವಂಥ ಒಂದು ಕಷ್ಟ ಇಲ್ಲ. ಅವರು ತಂದು ಸಂಘಕ್ಕೆ ಕೊಟ್ಟರೆ ಆಯಿತು, ಅಲ್ಲಿ ಗ್ರೇಡಿಂಗ್ ಮಾಡ್ತಾರೆ, ಸ್ಟಿಕ್ಕರ್ ಹಾಕ್ತಾರೆ, ಮಾರುಕಟ್ಟೆ ಮಾಡ್ತಾರೆ. ರೈತರಿಗೆ ನೇರವಾಗಿ ಅವರವರ ಖಾತೆಗೆ ಬ್ಯಾಂಕಿಗೆ ಹಣವನ್ನು ಜಮಾವಣೆ. ನಾನು ರವಿ ಸೇರಿಗಾರ, ಕಟ್ಪಾಡಿ ಕೋಟೆ ಕ್ರಮದವ. ಮಟ್ಟುಗುಳ್ಳ ಮತ್ತು ಕಲ್ಲಂಗಡಿ ತುಂಬ ಬೆಳೆಸ್ತೇನೆ. ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ಮಟ್ಟುಗುಳ್ಳ ಅಂತ ಹೇಳುವಂಥದ್ದು ಬಹಳಷ್ಟು ಬೇಡಿಕೆಯನ್ನು ಪಡ್ಕೊಂಡಿದೆ. ಅದಕ್ಕಿಂತ ಜಾಸ್ತಿ ಅದರ ಪರಿಮಳ ಅಥವಾ ಅದರ ಒಂದು ಅಂದರೆ ವಿಶೇಷವಾದ ಗುಣದಿಂದ ಇದು ಬೇಡಿಕೆಯನ್ನು ಪಡ್ಕೊಂಡಿದೆ. ಅಂದರೆ ಅದರದ್ದೇ ಒಂದು ಆದಂಥ ಅದಕ್ಕೆ ಒಂದು ರುಚಿ ಉಂಟು. ಅದಕ್ಕೆ ರುಚಿ ಅಂದರೆ ನಾವು ಈಗ ಉದಾಹರಣೆಗೆ ಬೇರೆ ಬದನೆಕಾಯಿ ಉಂಟು. ಬದನೆಕಾಯಿಗೆ ನೀವು ಯಾವುದೇ ಒಂದು ಮಸಾಲೆ ಹಾಕಿದರೆ ಮಸಾಲೆಯದ್ದೇ ಅದಕ್ಕೆ ಒಂದು ಟೇಸ್ಟ್ ಇದು ಬರುವುದು. ಇದಕ್ಕೆ ಆಗಲ್ಲ. ಇದಕ್ಕೆ ಬರೀ ಒಂದು ಮಟ್ಟುಗುಳ್ಳ ಅಂದರೆ ಸ್ವಲ್ಪ ಉಪ್ಪು ಮತ್ತು ಹುಳಿ ಹಾಕಿ ಒಂದು ಇದು ಮಾಡಿದರೆ, ಕೈಮೆಣಸು ಹಾಕಿದರೆ ಅದೊಂದು ಟೇಸ್ಟೇ ಬೇರೆ, ಅದು ಸ್ಮೆಲ್ಲೇ ಬೇರೆ ಅದರದ್ದು. ಅದರಿಂದಾಗಿ ಇದಕ್ಕೆ ಮಟ್ಟುಗುಳ್ಳ ಅಂದರೆ ಒಂದು ಹುಳಿ ಮಾಡಲಿ, ಒಂದು ಎಂತ ಮಾಡಿದರೂ ಅದರ ಒಂದು ರುಚಿಯೇ ಬೇರೆ, ಅದು ಒಂದು ವಿಭಿನ್ನ ಅದೊಂದು. ಹೀಗೆ ರೈತರು ತಾವು ಬೆಳೆಯುವ ಉತ್ಪಾದನೆಯ ಖುಷಿಯನ್ನ ವ್ಯಕ್ತಪಡಿಸಿದ್ರೂ ಕೂಡ ಅತಿಯಾದ ಮಳೆ ಅಥವಾ ಮಳೆಯ ಅಭಾವ ಅಥವಾ ಕೀಟನಾಶಕಗಳ ಒಂದು ಪ್ರಭಾವ ಇದೆಲ್ಲ ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸುವುದೂ ಕೂಡ ಸರಿ. ಹಾಗಾದ್ರೆ ರೈತರ ಸಂಕಷ್ಟದ ಬಗ್ಗೆ ಕೇಳುವುದಾದ್ರೆ ಏನು ಹೇಳ್ತಾರೆ ನೋಡೋಣ. ವರ್ಷಗಳಿಗೆ ನೆರೆ ಬಂದಾಗ ಆಲ್ಮೋಸ್ಟ್ 99% ಎಲ್ಲರದ್ದು ಹೋಗಿದೆ. ಗವರ್ಮೆಂಟ್ ಇಂದ ಸವಲತ್ತು ಏನೂ ಇಲ್ಲ, ಖಾಲಿ ಹೇಳಿಕೆ ಮಾತ್ರ. ರೈತರಿಗೆ ಅದು ಮಾಡ್ತೇವೆ, ರೈತರಿಗೆ ಇದು ಮಾಡ್ತೇವೆ ಅಂತೇಳಿ ಎಂತ ಇಲ್ಲ ಅವ್ರ ಹತ್ರ. ಆಲ್ಮೋಸ್ಟ್ 90% ಜನರು ಚಿನ್ನ ಅಡವಿಟ್ಟು ಗುಳ್ಳ ಬೆಳೆಯುತ್ತಾರೆ. ನಷ್ಟ ಆದರೆ ಅವ್ರದ್ದು ಹೋಯ್ತು ಗುಳ್ಳ. ಅಂದ್ರೆ ಕಷ್ಟಪಟ್ಟೆ ರೈತರು ಈ ಒಂದು ಕೃಷಿಯನ್ನು ಮಾಡುವಂತ ಕಷ್ಟಪಟ್ಟೆ ಮಾಡಿದೆ. ಯಾರ ಕೈಲಿ ದುಡ್ಡಿಟ್ಟು ಯಾರೂ ಮಾಡೋದಿಲ್ಲ ದುಡ್ಡಿದ್ದು. ಯಾಕಂದರೆ ಈಗ ಒಂದು 30 ಸೆನ್ಸ್ ಗದ್ದೆಯಲ್ಲಿ ಗುಳ್ಳ ಬರುವವರೆಗೆ, ಕ್ರಾಪ್ ಸಿಗುವವರೆಗೆ
ಮಿನಿಮಮ್ 50-40 ಸಾವಿರ ರೂಪಾಯಿ ಖರ್ಚಾಗ್ತದೆ. ಅದು 60,000 ರೂಪಾಯಿ ಫಸ್ಟ್ ನಾವೇ ಹಾಕಬೇಕು ರೈತರೇ. ಹಾಗೆ ಗೌರ್ಮೆಂಟ್ನವ್ರು ಮಾತಾಡೋದಕ್ಕಿಂತ ಮಾಡಿ ತೋರಿಸ್ಬೇಕು ಅವರು. ರೈತ ಸಾಲ ಮನ್ನಾ ಯಾವಾಗಲೂ ವರ್ಷ ಮಾಡ್ತಾರೆ, ವರ್ಷ ಸಾಲ ಮನ್ನಾ ಮಾಡಲೇಬಾರ್ದು ನೀವು. ಅದು ಉಪಯೋಗ ಯಾರಿಗೆ ಉಪಯೋಗ ಉಂಟು ಅವರಿಗೆ ಮಾತ್ರ ಸಾಲ ಮನ್ನಾ ಮಾಡಬೇಕು. 2 ವರ್ಷ ಹಿಂದೆ ನೆರೆ ಬಂದಾಗ ಆಲ್ಮೋಸ್ಟ್ 90% ಹೋಗಿದೆ. ಪರಿಹಾರ ಕೊಟ್ಟದ್ದು ಒಬ್ಬೊಬ್ಬರಿಗೆ 45 ಸಾವಿರ ಖರ್ಚು ಮಾಡಿದ್ದಾರೆ. ಪರಿಹಾರ ಕೊಟ್ಟದ್ದು 1,500-2 ಸಾವಿರ ರೂಪಾಯಿ ಅಷ್ಟೇ ಪರಿಹಾರ ಕೊಟ್ಟದ್ದು. ಅದು ಒಂದು ಚೀಲ ಗೊಬ್ಬರಕ್ಕೂ ಸಾಕಾಗ್ತಿರಲಿಲ್ಲ ಅವರಿಗೆ. ರೈತರಿಗೆ ಉಪಯೋಗ ಯಾರು ಬೆನಿಫಿಟ್ ಕೊಡ್ತಾರೆ ಇವರು, ಆವಾಗ ರೈತರು ಉದ್ಧಾರ ಆಗ್ತಾರೆ. ರೈತರು ಉದ್ಧಾರ ಆದರೆ ದೇಶ ಉದ್ಧಾರ ಆಗ್ತದೆ. ನಾನು ನನ್ನ ಮಟ್ಟುಗುಳ್ಳದ ಎಲ್ಲ ರೈತ ಮಿತ್ರರಿಗೂ ಹೇಳೋದು ಒಂದೇ, ಆದಷ್ಟು ಗದ್ದೆಗೆ ಹಟ್ಟಿ ಗೊಬ್ಬರನ ಹಾಕಿ ಮಣ್ಣನ್ನು ಪ್ರೀತಿಸಿ ಮಣ್ಣನ್ನು ಫಲವತ್ತಾಗಿಡಿ ಅಂತ ನನ್ನೊಂದು ಕಳಕಳಿಯ ವಿನಂತಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಿದ್ದೇನೆ. ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೂ ಕೂಡ ಮಟ್ಟುಗುಳವನ್ನ ಸವಿಬೇಕು ಅಂತ ಆಸೆ ಆಗ್ತಿದ್ಯಾ? ಹಾಗಾದ್ರೆ ನೀವು ಕೂಡ ಈ ಮಟ್ಟುಗುಳವನ್ನ ಈ ಸಲ ಟೇಸ್ಟ್ ಮಾಡಲೇಬೇಕು. ಮಟ್ಟುಗುಳವನ್ನ ಬೇರೆ ಬೇರೆ ಖಾದ್ಯಗಳಾಗಿ ತಿಂತಾರೆ, ಸೊ ನೀವು ಕೂಡ ಟ್ರೈ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಮಟ್ಟುಗುಳ್ಳವನ್ನು ಹೇಗೆಲ್ಲ ಬೆಳೀತಾರೆ, ಈ ಕೃಷಿಯನ್ನು ಹೇಗೆಲ್ಲ ಮಾಡ್ತಾರೆ, ಹಾಗೆ ರೈತರ ಸಂಕಷ್ಟಗಳು ಇರ್ತದೆ, ಹಾಗೆ ಪ್ರಕೃತಿ ಯಾವ ರೀತಿಯಲ್ಲಿ ಇದನ್ನು ಅವರಿಗೆ ಅನುವು ಮಾಡಿಕೊಡ್ತದೆ ಅದು ಕೂಡ ಇರ್ತದೆ. ಸೊ ಕಷ್ಟಗಳ ಮಧ್ಯದಲ್ಲಿ, ಸಂಕಷ್ಟಗಳ ಮಧ್ಯದಲ್ಲಿ ಖುಷಿಯಿಂದ ವ್ಯಾಪಾರ ಮಾಡ್ತಾರೆ. ಕೃಷಿಕನಾಗಿ ಈ ಒಂದು ಮಟ್ಟುಗುಳ್ಳವನ್ನು ಬೆಳಿಲಿಕ್ಕೆ ಅವರು ಎಷ್ಟೆಲ್ಲ ಕಷ್ಟವನ್ನು ಬಿಡ್ತಾರೆ ಅಂತ ಹೇಳೋದನ್ನು ಕೂಡ ನೋಡಿದ್ವಿ. ಮತ್ತಷ್ಟು ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್, ಸೈನಿಂಗ್ ಆಫ್.